ರಾಜ್ಯ ಬಿಜೆಪಿ ನಾಯಕರ ಹೆಗಲೇರಿದೆ ಹೊಸ ಜವಾಬ್ದಾರಿ. ಒಳಬಂಡಾಯ ಶೀಘ್ರ ಶಮನಗೊಳಿಸಲು ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿಯಲ್ಲಿ ಬಂಡಾಯ ಇನ್ನೂ ಕಂಪ್ಲೀಟ್ ಆಗಿ ಶಮನ ಆಗಿಲ್ಲ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ನಾವು ಗಮನಿಸೋದಾದ್ರೆ ಸಣ್ಣ ಪುಟ್ಟ ಹೊರತುಪಡಿಸಿದ್ರೆ ಮೇಜರ್ ಆಗಿ ಒಂದು 10 ಕ್ಷೇತ್ರಗಳಲ್ಲಾದರೂ ಕೂಡ ಕೆಲವೊಂದಿಷ್ಟು ಅಸಮಾಧಾನಗಳು ಹಾಗೆ ಉಳಿದವೆ. ಬಂಡಾಯ ಶಮನವಾಗದಿದ್ರೆ ಈಗ ಹೈಕಮಾಂಡ್ಗೆ ತಲೆ ಬಿಸಿ ಆಗುತ್ತೆ. ಬಿಜೆಪಿ ಪ್ರಮುಖರಿಗೆ ಆಗುವ ಮುಖಭಂಗ ತಪ್ಪಿಸೋಕೆ ಈ ರೀತಿ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಅಂದರೆ ಶಮನವಾಗದಿದ್ದರೆ ಆಯಾ ಕ್ಷೇತ್ರಗಳಲ್ಲಿ ವರಿಷ್ಠರ ಪ್ರಚಾರಕ್ಕೆ ಕೋಕ್ ಕೊಡಲಾಗುತ್ತೆ. ನೋಡಿ, ಈಗ ವರಿಷ್ಠರ ಪ್ರಚಾರ ಆರಂಭಕ್ಕೂ ಮೊದಲು ಬಂಡಾಯ ಶಮನ ಮಾಡಬೇಕು ಅನ್ನೋ, ಬಂಡಾಯದಿಂದ ಆಡಳಿತ ಪಕ್ಷಕ್ಕೆ ಲಾಭ ಆಗುವುದನ್ನು ತಪ್ಪಿಸಬೇಕು. ರಾಜ್ಯ ಬಿಜೆಪಿ ನಾಯಕರಿಗೆ ಈಗ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ವರಿಷ್ಠರು ಬಂದರೆ ಏನಾಗ್ಬಿಡುತ್ತೆ, ಮುಜುಗರ ಆಗಿಬಿಡುತ್ತೆ. ಯಾಕಂದರೆ ಅಲ್ಲಿ ಜನ ಸೇರದೇ ಇರೋದಾಗಿರ್ಬೋದು, ಜನ ಸೇರಬಹುದು, ಆದರೆ ಅಲ್ಲೇನಾದರೂ ಸೋಲಾಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ಸಹಜವಾಗಿ ಅಸಮಾಧಾನ ಇತ್ತು. ಬಿ ಜೆ ಪಿಯಲ್ಲಿ ಆ ನಾಯಕರು ಬಂಡಾಯ ಇದ್ದಿದ್ದರು, ಅದನ್ನು ಶಮನ ಮಾಡೋಕ್ಕಾಗಲಿಲ್ಲ ಇವರಿಗೆ, ರಾಜ್ಯ ನಾಯಕರಿಗೆ. ಹೈಕಮಾಂಡ್ ಏನಾಗ್ಬಿಡುತ್ತೆ, ಕೋಪ ಮಾಡ್ಕೊಂಡ್ಬಿಡುತ್ತೆ ರಾಜ್ಯ ನಾಯಕರ ಮೇಲೆ. ಹಾಗಾಗಿ ಈಗ ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಶಿವಮೊಗ್ಗ ಈಶ್ವರಪ್ಪನವರು ನೋಡಿ ಆಲ್ರೆಡಿ ನಾಮಿನೇಷನ್ ಹಾಕೇ ಬಿಟ್ಟಿದ್ದಾರೆ. ಅವರು ಬಂಡಾಯ ಶಮನ ಮಾಡುವಂಥ ಪ್ರಯತ್ನಗಳು ಒಂದೆರಡಲ್ಲ. ಹೈಕಮಾಂಡ್ ನಾಯಕರ ಮನವೊಲಿಕೆಗೆ ಅವ್ರು ಬಗ್ತಾ ಇಲ್ಲ. ರಾಜ್ಯ ನಾಯಕರು ಅವ್ರ ತಂಟೆಗೆ ಹೋಗ್ತಾ ಇಲ್ಲ. ಯಾಕಂದರೆ ಮತ್ತೆ ಇಲ್ಲಿ ಗುರ್ರಂದು ಬಿಡ್ತಾರೋ ಅಂತ. ಇನ್ನು ಇಲ್ಲಿ ನಾವು ದಾವಣಗೆರೆಗೆ ಬರೋಣ. ಅಲ್ಲಿ ರೇಣುಕಾಚಾರ್ಯ ಇನ್ನೂ ಕಂಪ್ಲೀಟಾಗಿ ಸಮಾಧಾನಗೊಂಡಿಲ್ಲ. ಬಿ ಜೆ ಪಿ ಈಗ ತುಮಕೂರಿನಲ್ಲಿ ಬರೋದಾದರೆ ಮಾಧುಸ್ವಾಮಿ ಮೇಲ್ಮೇಲೆ ಅವರು ಚೆನ್ನಾಗಿದ್ದಂಗೆ ಕಾಣಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಅಲ್ಲಿ ಸ್ಥಳೀಯ ಬಿ ಜೆ ಪಿ ನಾಯಕರು ವಿರೋಧವನ್ನು ಮಾಡ್ತಾ ಇದ್ದಾರೆ. ರಾಯಚೂರಿನಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಕೊಪ್ಪಳದಲ್ಲೂ ಕೂಡ ಅಷ್ಟೇ. ನೋಡಿ, ಕರಡಿ ಸಂಗಣ ಉದಾಹರಣೆಗೆ ಕಾಂಗ್ರೆಸ್ ಸೇರ್ಪಡೆ ಆಗೋ ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಬಂಡಾಯದ ಬಿಸಿ ಕಾಡ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ನೀವೇನು ಮಾಡ್ತಿರೋ ಗೊತ್ತಿಲ್ಲ, ಅಸಮಾಧಾನವನ್ನು ಶಮನ ಮಾಡಿ, ಆಮೇಲೆ ನಾವು ಬರ್ತೀವಿ, ನಮಗೆ ಮುಜುಗರ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಇದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಸಹಜವಾಗಿ. ಉದಾಹರಣೆ ಕರಡಿ ಸಂಗಣ್ಣ ಕೈ ಕೊಟ್ಟರು ಅಂತ ಹೇಳಿದ್ರೆ ಬಿ ಜೆ ಪಿಗೆ ಅವ್ರದ್ದೇ ಆದಂಥ ವೋಟ್ ಬ್ಯಾಂಕ್ ಇದ್ದೇ ಇರುತ್ತೆ. ಅಲ್ಲಿ ಹಿಟ್ನಾಳ್ ಲಾಸ್ಟ್ ಟೈಮ್ ಕೆಲವೇ ಮತಗಳ ಅಂತರದಿಂದ ಸೋತಿದ್ರು, 10,000 ಅನ್ಕೊಳ್ಳೋಣ. ಹಾಗಾಗಿನೇ ಅದು ಸೋಲಿಗೆ ಕಾರಣ ಆಗ್ಬೋದು ಅನ್ನೋದು ಹೈಕಮಾಂಡ್ ನಾಯಕರಿಗೆ ತಳಮಳವನ್ನು ಸೃಷ್ಟಿ ಮಾಡಿದೆ. ಈಗ ಅಮಿತ್ ಶಾ ಅವರು, ನಡ್ಡಾ ಅವರು, ಮೋದಿಯವರು ಪ್ರಚಾರಕ್ಕೆ ಬರ್ತಾರೆ ಈಗ ನೆಕ್ಸ್ಟ್. ಖಂಡಿತ ಈಗ ನೆಕ್ಸ್ಟು ಕಂಪ್ಲೀಟಾಗಿ ಕರ್ನಾಟಕದ ಮೇಲೆ ಜಾಸ್ತಿ ಆಸಕ್ತಿಯನ್ನು ವಹಿಸ್ತಾರೆ. ಅವರು ಬಂದಾಗ ಅಲ್ಲಿ ಮತ್ತೆ ಪೇಚಿಗೆ ಸಿಕ್ಕಾಕೊಳ್ಬಾರ್ದು, ಮುಜುಗರಕ್ಕೆ ಈಡಾಗಬಾರ್ದು. ಹಾಗೇನಾದರೂ ಆದರೆ ನೀವೇ ಜವಾಬ್ದಾರಿ ಅಂತ ಖಡಕ್ ಸಂದೇಶ ಬಂದಿದೆ.